ಹಲೋ ಮೇಡಮ್, ನೀವ್ ಹೇಳಿದ ಕೆಲಸನ ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿದೀವಿ ಮೇಡಮ್. ಯಾರಿಗೂ ಡೌಟ್ ಬಂದಿಲ್ಲ ತಾನೆ? ನಮ್ಮ ಅಪ್ಪನಾಣೆ ಯಾವನ್ಗೂ ಗೊತ್ತಾಗಲ್ಲ ಮೇಡಮ್. ನೀವು ಪಕ್ಕಾ ಸೇಫ್. ಗುಡ್. ಇನ್ ಬ್ಯಾಲೆನ್ಸ್ ಅಮೌಂಟು ಇನ್ 5 ಮಿನಿಟ್ಸ್ ಅಲ್ಲಿ ನಿಮ್ಮ ಅಕೌಂಟಿಗೆ ಬಂದ್ ಬಿದ್ದಿರುತ್ತೆ. ಇನ್ ಮುಂದೆ ನನ್ನ ವಿಕ್ಕಿ ಮಧ್ಯೆ ಯಾರು ಬರಲ್ಲ. ಯಾಕ್ರಿ ಅಳ್ತಾ ಇದ್ದೀರಾ? ಸತ್ತೋದ್ಲು ಅಂತನಾ? ಅಲ್ಲ ಮೇಡಮ್, ಆ ಹುಡುಗಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿ ಸಾಯಿಸೇ ಬಿಟ್ರಲ್ಲ. ನೋಡಿ, ಈ ರೋಷ, ಆವೇಶ, ಕೋಪದಿಂದನೇ ಇವತ್ತು ಈ ಸ್ಥಿತಿ ಬಂದು ನಿಂತಿರೋದು. ಒಬ್ರಲ್ಲ ಅಂದ್ರೆ ಇನ್ನೊಬ್ರು ಮನೇಲಿ ಕಸನೋ ಮೊಸರನೋ ಮಾಡ್ಕೊಂಡು ಬದುಕೊಂತ ಇದ್ಲು. ಸುಮ್ನೆ ನ್ಯಾಯ ನೀತಿ ಅಂತ ಆಸೆ ತೋರಿಸಿ ಅವಳ ಜೀವನೇ ತೆಗೆದ್ಬಿಟ್ರಲ್ಲ. ಏನ್ ಮೇಡಮ್ ಹಂಗ್ ನೋಡ್ತಾ ಇದ್ದೀರಾ? ಮಾತು ಹೊಡ್ತಾ ಇಲ್ವಾ? ಸುಮ್ನೆ ಹೋರಾಡ್ತೀನಿ ಅಂತ ಹೋರಾಡೋದಲ್ಲ, ನಾವು ಯಾರನ್ನ ಎದುರಾಕೊಂಡಿದೀವಿ, ಅವ್ರು ಎಷ್ಟು ಪವರ್ಫುಲ್ ಇದ್ದಾರೆ ಅಂತ ಮುಂಚೆನೆ ತಿಳ್ಕೊಂಡು ಆಮೇಲೆ ಮುಂದುವರಿಬೇಕು. ನೋಡಿ, ನಮಗೆ 10ರಲ್ಲಿ ಇದು ಇನ್ನೊಂದು ಕೇಸು. ಇಂಥ ಎಷ್ಟೋ ಕೇಸ್ಗಳನ್ನ ನೋಡಿದೀವಿ, ಆದ್ರೆ ನಿಮಗೆ ನಿಮ್ ಕೈಲಿದ್ದು ಇದು ಒಂದೇ ಕೇಸು. ಇನ್ನೇನ್ ಸ್ವಲ್ಪ ಹೊತ್ತಲ್ಲಿ ಅವ್ರ ಅಮ್ಮ ಬರ್ತಾರೆ. ಅದ್ ಹೇಗ್ ಮುಖ ತೋರಿಸ್ತಿರೋ. ನಾನಾಗಿದ್ರೆ ಇಷ್ಟೊತ್ತಿಗೆ ಊರೇ ಬಿಟ್ಟು ಹೋಗ್ತಾ ಇದ್ದೆ, ಇಲ್ಲ ಕೆರೆನೋ ಬಾವಿನೋ ನೋಡ್ಕೊಳ್ತಾ ಇದ್ದೆ. ಓ, ಬಂದ್ರಲ್ಲ. ಅಯ್ಯೋ ಸಂಧ್ಯಾ, ಏನ್ ಮಗಳ ನಿಮ್ಮ ಬಂದಿನ್ ಬೇ, ಕಣ್ಬಿಟ್ ನೋಡ್ರೆ ಏನ್ ಕೆಲಸ ಮಾಡ್ಬಿಟ್ಟಪ್ಪ ಸಂಧ್ಯಾ. ಸಂಧ್ಯಾ ಎದ್ದೇಳವ, ಯಾರಾದ್ರೂ ಇಕ್ಕಿನ್ನು ಎಬ್ಬಸ್ರಿ. ಸಂಧ್ಯಾ ಹೇಳವ, ನಿಮ್ಮವ್ವ ಬಂದಿನವ, ಕಂಟಾಗ ನೋಡ್ ನನ್ ಮಗಳ, ಎದ್ದೇಳ. ನಾನ್ ಬಡ್ಕೊಂಡಲ್ಲ ನಿನಗ, ಈ ದೊಡ್ಡ ಸವಾಸ ಬ್ಯಾಡ ಅಂತ ನನಗ್ ಬಡ್ಕೊಂಡೆ. ಯಾಕ ಹಿಂಗ್ ಮಾಡ್ಕೊಂಡೆ? ಹೇಳ ಸಂಧ್ಯಾ. ಸಂಧ್ಯಾ ಎದ್ದೇಳವ. ಸಂಧ್ಯಾ, ಸಂಧ್ಯಾ. ದೇವರ, ಯಾಕಪ್ಪ ನಮಗಿಂತ ಶಿಕ್ಷೆ ಕೊಟ್ಟಿ? ನಾವೇನಪ್ಪ ನಿನಗ ಅನ್ಯಾಯ ಮಾಡಿದ್ವಿ? ನ್ಯಾಯ ನ್ಯಾಯ ಅಂತ ಹೇಳಿ ಎಲ್ರು ನನ್ ಮಗಳು ಸಾಯಿಸ್ಬಿಟ್ರಲ್ರು, ಸಾಯಿಸ್ಬಿಟ್ರಲ್ರು.
ರಕ್ಷಣೆ ಮಾಡಕ್ ಆಗ್ಲಿಲ್ಲ ಅಂದ್ಮೇಲೆ ಪೊಲೀಸ್ ಯಾಕ ನನಗಿದ್ದ ಒಬ್ಬಾಕಿ ಮಗಳ ನೀವೆಲ್ಲಾರು ಸೇರಿ ನುಂಗ್ ಹಾಕ್ಬಿಟ್ರಲ್ರ ಮಾವ ಕೇಸ್ ಏನಾಯ್ತು ಮಾವ? ನೀವೇ ಗೆದ್ರಿ ಅಲ್ವಾ? ನೀವೇ ಗೆದ್ದಿರ್ತೀರಾ, ನನಗ್ ಗೊತ್ತು. ಹೇಳಿ ಮಾವ, ನೀವೇ ಗೆದ್ರಿ ಅಲ್ವಾ? ಮಾವ, ನೀವೇ ಗೆಲ್ಲೋದಂತ ನನಗ್ ಗೊತ್ತಿತ್ತು. ಈ ಸಿಟಿಲಿ ನಂಬರ್ 1 ಲಾಯರ್ ಅಂದ್ರೆ JP ಪಾಟೀಲ್ ಮಾತ್ರ. ನೀವು ಕೋರ್ಟ್ ಅಲ್ಲಿ ಪಾಯಿಂಟ್ ಮೇಲ್ ಪಾಯಿಂಟ್ ಹಾಕಿ ವಾದ ಮಾಡ್ತಿದ್ರೆ ಆ ಭಾರ್ಗವಿ ದಂಗ್ತಾಳೆ ಅಲ್ವಾ? ಕಂಗ್ರ್ಯಾಚುಲೇಷನ್ಸ್ JP. ಅಂತೂ ಇಂತೂ ಕೇಸ್ ಮುಗೀತಲ್ಲ, ಇನ್ಮೇಲಿಂದಾದ್ರೂ ನಾವು ನೆಮ್ಮದಿಯಾಗಿರ್ಬೋದು. ನಮ್ ಅರ್ಜುನ್ ವಂದನ ಮದ್ವೆ ಮಾಡಿಸ್ಬೋದು, ಅವಳನ್ನ ನಮ್ಮ ಮನೆ ಸೊಸೆಯಾಗಿ ಕರ್ಕೊಂಡ್ ಬರ್ಬೋದು. ಇದೆಲ್ಲ ಆಗೋದಕ್ಕೆ ನೀವೇ ಕಾರಣ. ಕಂಗ್ರ್ಯಾಚುಲೇಷನ್ಸ್ ಬಾಬಾ. ಆದ್ರೂ ನಾನ್ ನಿರೀಕ್ಷೆ ಪಟ್ಟಿದ್ ನಡೀಲೇ ಇಲ್ಲ. ಏನ್ ಸಾಕ್ಷಿ? ಅದೇ ಅಕ್ಕ, ಕೇಸ್ ಮುಗೀತು ಅಂದ್ರೆ ಆ ಸಂಧ್ಯನ್ ಪ್ಲಾನು ಫ್ಲಾಪ್ ಆಗಿ ಕೈಗೆ ದುಡ್ಡು ಸೇರಿರಲ್ಲ. ಅವಳು ಅತ್ತು ಕರ್ದು ನಾಟಕ ಮಾಡಿ ಬಾವನ್ ಹಿಂದೆನೇ ಬಂದು ಮತ್ತೆ ನಮ್ಮನೆನೇ ಸೇರ್ಕೋತಾಳೆ ಅಂತ ಅನ್ಕೊಂಡಿದ್ದೆ. ಅವಳು ಮತ್ತೆ ಯಾವ ಮುಖ ಇಟ್ಕೊಂಡ್ ಬರ್ತಾಳೆ ಹೇಳು? ಅವ್ರು ಬರಲ್ಲ ಬಿಡಿ. ಅಂದ್ರೆ ದೊಡ್ಡಮ್ಮ ಹೇಳ್ದಾಗೆ ಇಷ್ಟೆಲ್ಲ ಆದ್ಮೇಲೆ ಅದ್ ಯಾವ ಮುಖ ಇಟ್ಕೊ ಬರ್ತಾಳೆ ಅಂತ. ಹೋದ್ರು ಬೇರೆಯವ್ರ ಮನೆ ಕೆಲ್ಸಕ್ಕೆ ಹೋಗಿರ್ತಾಳೆ ಅಷ್ಟೇ. ಸಂಧ್ಯಾ ಇನ್ಯಾವತ್ತೂ ಬರಲ್ಲ. ಓ, ಕೇಸ್ ಮುಗಿಸಿ ಮನೆಗೆ ಬರ್ಬೇಕಾದ್ರೆ ಈ ಮನೆ ಕಡೆ ತಲೆ ಹಾಕ್ಬೇಡ ಅಂತ ಸಂಧ್ಯಾಗೆ ಬೈದ್ಯಾ? ಬೈದಿರ್ತೀಯ ಬಿಡು, ಅದೇನು ಚೆನ್ನಾಗಿ ಬರುತ್ತೆ. ಇಲ್ಲ ಇಲ್ಲ, ಮತ್ಯಾಕ್ ಹಾಗಂದ್ರಿ JP? ಅಲ್ಲ, ಕೇಸ್ ಮುಗ್ದೋಯ್ತು ಅಂತ ನೀವು ಖುಷಿನಲ್ಲೇ ಇಲ್ವಲ್ಲ? ಯಾಕೋ ಸಪ್ಪಗಿದ್ದೀರಾ? ಏನಾಯ್ತು? ಸಂಧ್ಯಾ ಸತ್ತೋದ್ಲು. ನನ್ನ ಮಗಳಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳ್ದಕ್ಕೆ ಎಲ್ಲದಕ್ಕೆ ಎಲ್ಲದಕ್ಕೆ ಬಾರವಾ ನೋಡ್ವಾ ಆಕೆನ್ನ. ಅವತ್ತೇನಂದಿ ನೀನು? ನ್ಯಾಯ ಕೊಡಿಸ್ತೀನಿ, ಈಕೆ ಜವಾಬ್ದಾರಿ ನಂದು ಅಂದೆಲ್ಲ. ಏನ್ ಜವಾಬ್ದಾರಿ ವಹಿಸ್ಕೊಂಡೆ ನೀನು? ಏನ್ ಜವಾಬ್ದಾರಿ ವಹಿಸ್ಕೊಂಡೆ? ನನ್ ಮಗಳ ನೋಡ್ವೆ ಇದಕ್ಕೇನ್ ಹೇಳ್ತಿ ಈಗ? ಇದಕ್ಕೇನ್ ಹೇಳ್ತಿ? ನಮಗ್ ನ್ಯಾಯ ಬೇಡವ, ನನ್ ಮಗಳು ಬೇಕು. ನನ್ ಮಗಳು ವಾಪಸ್ ಕೊಟ್ಬಿಡವ, ನಾವು ಊರ್ಗೊಂಡೋಗ್ಬಿಡ್ತೀವಿ. ನಿನ್ ಕೈ ಮುಗಿತೀರವ, ನನ್ ಮಗಳ ವಾಪಸ್ ಕೊಟ್ಬಿಡು. ನನಗಿದ್ದಕ್ಕಿ ಒಬ್ಬಕ್ಕಿ ಮಗಳವ. ನನ್ ಗಂಡ ಆರಾಮಿಲ್ದ ಹಾಸಿಗೆ ಹಿಡಿದು ಬಹಳ ವರ್ಷ ಆತು. ನಾನೊಂದ್ ಕಡೆ, ಆಕಿ ಒಂದ್ ಕಡೆ ಹೊಲದ ಕೆಲ್ಸ ಮನೆ ಕೆಲ್ಸ ಮಾಡಿ
ಹೆಂಗೋ ಜೀವನ ಮಾಡ್ತಿದ್ವಿ. ಅದ್ರಿಂದ ಬರೋ ರೊಕ್ಕ ನಮಗ್ ಸಾಲಂಗಿಲ್ಲ ಅಂತ ನನ್ ಮಗಳು ಪ್ಯಾಟೆ ಸೇರಿ ಕೆಲ್ಸಕ್ ಸೇರ್ಕೊಂಡಿದ್ಲವ. ಕೆಲ್ಸನೂ ಬೇಡ, ಏನು ಬೇಡ, ಕಷ್ಟಾನು ಸುಖನು ಹೆಂಗೋ ನನ್ ಮಗಳು ನನ್ ಕಣ್ಮುಂದು ಆಡ್ಕೊಂಡಿದ್ರೆ ಅಷ್ಟ ಸಾಕಾಗಿತ್ತು ನಂಗ. ಅದಕ್ಕ ಆಕಿನ್ನ ಊರಿಗೆ ಕರ್ಸ್ಕೊಂಡಿದ್ವಿ. ಯಾಕವ ಯಾಕ ಮತ್ತಕಿಗ್ ನ್ಯಾಯ ಕೊಡಿಸ್ತೀನಂತ ಪ್ಯಾಟಿಗೆ ಕರ್ಸ್ಕೊಂಡ್ರಿ. ಈಗ ನೋಡವ ನನ್ ಮಗಳು ನಮ್ಮನ್ನ ಒಬ್ಬಂಟಿಯಾಗಿ ಮಾಡಿ ಹೆಂಗ್ ಹೊಂಟೋದ್ಲು. ಸಂಧ್ಯಾ ಸಂಧ್ಯಾ ಅಮ್ಮ, ಹೀಗಾಗುತ್ತೆ ಅಂತ ನಾನು ಖಂಡಿತವಾಗ್ಲೂ ಅನ್ಕೊಂಡಿರ್ಲಿಲ್ಲ ಅಮ್ಮ. ಇದ್ರಿಂದ ಯಾರ್ಯಾರಿದಾರೋ ಅವ್ರನ್ನೆಲ್ಲ ಕಂಡು ಹಿಡಿತೀನಿ, ಯಾರನ್ನ ಸುಮ್ಮನೆ ಬಿಡಲ್ಲ. ಯಾರನ್ನೋ ಹಿಡಿದು ಶಿಕ್ಷೆ ಕೊಡ್ಸಿದ್ರ ನನ್ನ ಮಗಳು ವಾಪಸ್ ಬರ್ತಾಳಲ್ಲವ. ನೀ ಏನ ಮಾಡಿದ್ರು ನನ್ನ ಮಗಳು ವಾಪಸ್ ಬರಂಗಿಲ್ಲವ, ವಾಪಸ್ ಬರಂಗಿಲ್ಲ. ನಾಲ್ಕ್ ಮನಿ ಕೆಲ್ಸ ಮಾಡಿ ಬೇಡಿ ತಿನ್ನೋ ನಮಗ ಕೈ ಮುಗಿದು ಬೇಡದಷ್ಟೇ ಗೊತ್ತು, ಕೈ ಮಾಡೋದು ಗೊತ್ತಿಲ್ಲವ. ಬಡವ ನೀ ಮಡಗ್ದಂಗಿರೋ ಅಂತ ನಮ್ ಪಾಡಿಗೆ ನಾವಿರೋಣು. ಈ ಕೋರ್ಟು ಕಚೇರಿ ಎಲ್ಲ ನಮಗ ಆಗ್ ಬರಂಗಿಲ್ಲ ಅಂತ ಹೇಳ್ದೆ. ಆದ್ರೆ ನನ್ ಮಗಳು ಅವ್ವ ನೀ ಹೆದರ್ಬೇಡವಾ, ಬಾಳ್ಗವಕ್ಕ ನನ್ ಜೋಡಿ ಅದಾಳ, ಆಕಿ ನಮಗ್ ನ್ಯಾಯ ಕೊಡ್ತಾಳ, ಆಕಿ ನಮ್ಮನ್ ಕಾಪಾಡ್ತಾಳ ಅಂದ್ಲು. ಆದ್ರೆ ಇವತ್ತು ನೀನಿದ್ಯಾವ ನನ್ನ ಮಗಳು. ಏನ್ ಹೇಳ್ತಾ ಇದ್ದೀರಾ ಜೆಪಿ? ಹೌದು ನಿರ್ಮಲ, ಬರೀ ಸಾವಲ್ಲ, ಯಾರೋ ಅವಳನ್ನ ಅತ್ಯಾಚಾರ ಮಾಡಿ ಸಾಯಿಸಿದ್ದಾರೆ. ಎಲ್ರೂ ಸೇರ್ಕೊಂಡು ಸಂಧ್ಯಾನ ಸಾಯಿಸ್ಬಿಟ್ರ? ಏನಣ್ಣ ಅಂತ ತಪ್ಪು ಏನ್ ಮಾಡಿದ್ಲು ಹುಡುಗಿ? ಯಾಕಿಂತ ದೊಡ್ಡ ಶಿಕ್ಷೆ ಕೊಟ್ರಿ ಅವಳಿಗೆ? ಯಾಕೆ ಸಾಯಿಸಿದ್ರಿ ಅವಳನ್ನ? ನಾವು ಸಾಯಿಸಿದ್ವಿ ಅಂತ ಯಾರು ಹೇಳಿದ್ರು? ನೀನು ಕಣ್ಣಾರೆ ನೋಡಿರೋ ತರ ಹೇಳ್ಬೇಡ. ಕಣ್ಣಾರ ಯಾಕೆ ನೋಡ್ಬೇಕಣ್ಣ? ನಿನ್ನ ನೋಡಿದ್ರೆ ಗೊತ್ತಾಗೋದಿಲ್ವಾ? ನೀವೆಲ್ಲ ಸೇರ್ಕೊಂಡು ಸಂಧ್ಯನ್ ಸಾಯಿಸಿದ್ದೀರಾ. ಯಾಕೆ ಸಾಯಿಸಿದ್ದೀರಾ ಹೇಳಿ? ಜಯಂತ, ಡ್ಯಾಡ್, ನೀವ್ ಸ್ವಲ್ಪ ಸುಮ್ನಿರಿ. ದೊಡ್ಡಪ್ಪ, ಹಾಗಿದ್ರೆ ಕೇಸ್ ಮುಗ್ದಾಗೆ ಅಲ್ವಾ? ಈ ಜೈಲ್ಗೆ ಹೋಗಲ್ಲ ಅಲ್ವಾ? ಏಯ್, ನೀನು ಸ್ವಲ್ಪನಾದ್ರೂ ಮನುಷ್ಯತ್ವ ಇಲ್ವಾ? ಅಲ್ಲಿ ನಮ್ಮ ಮನೆ ಮಗಳ ತರದ ಸಂಧ್ಯಾ ಸಾವಾಗಿದೆ, ಅಲ್ಲಿ ಅವನು ಯಾವನು ವಿಕ್ಕಿ ಬಗ್ಗೆ ಮಾತಾಡ್ತಿದ್ಯಲ್ಲ, ನಾಚಿಕೆ ಆಗಲ್ಲ ನಿನ್ಗೆ? ಕೇಳ್ಬಾರ್ದಿರೋದು ನಾನೇನ್ ಕೇಳ್ದೆ? ವಿಕ್ಕಿ ನಿರಪರಾಧಿ ಅಂತ ಆದ್ರೆ ನಮ್ಮ ಅಣ್ಣ ಮತ್ತೆ ವಂದನ ಹತ್ಕಿದು ಮದ್ವೆ ನಡೆಯುತ್ತೆ. ಸೊ ಆ ಕನ್ಸನಿಂದ ಕೇಳ್ದೆ ಅಷ್ಟೇ. ಡ್ಯಾಡ್ ಯಾವಾಗ್ಲೂ ಹೀಗೆ ಮಾತಾಡ್ತಾರೆ. ಅದ್ಬಿಡಿ, ವಿಕ್ಕಿ ಕೇಸ್ ಮುಗೀತಾ? ಕೇಸ್ ಮುಗೀತು. ಮುಂದಿನ ಹಿಯರಿಂಗ್ ಆದ್ಮೇಲೆ ಪೂರ್ತಿ ಆಚೆ ಬರ್ತಾನೆ. ವಿಕ್ಕಿ ನಿರಪರಾಧಿ ಅಂದ್ರೆ ಯಾರ್ ಕಾಟನೂ ಇಲ್ದೆ ನಾನು ಅವನು ನೆಮ್ಮದಿಯಾಗಿ ಮದ್ವೆ ಆಗ್ಬೋದು. ಥ್ಯಾಂಕ್ ಯು ಸೋ ಮಚ್ ದೊಡ್ಡಪ್ಪ. ಅಮ್ಮ, ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿಮ್ಮ. ಇದರಲ್ಲಿ ಭಾರ್ಗವಿಯವ್ರದ್ದು ಏನೂ ತಪ್ಪಿಲ್ಲ ಅಮ್ಮ. ಈ ಕೇಸನ್ನ ನ್ಯಾಯವಾಗಿ ನಾವೇ ಗೆದ್ದಿದ್ದು. ಆದರೆ ಕೊನೆ ಕ್ಷಣದಲ್ಲಿ
ನಮ್ಮ ಕೈ ಮೀರಿ ನಡೆದೋಯ್ತಮ್ಮ. ನೀವೇನು ಚಿಂತೆ ಮಾಡಬೇಡಿ, ನಾವು ಖಂಡಿತ ಸಂಧ್ಯನ್ಗೆ ನ್ಯಾಯ ಕೊಡಿಸ್ತೀವಿ. ಸುಳ್ಳು ಆಶ್ವಾಸನೆ ಕೊಡ್ಬೇಡ್ರಿ ಸರ. ನೀವು ಈಕೆ ಇಲ್ಲಿರೋರು ಯಾರು ನಮಗ್ ನ್ಯಾಯ ಕೊಡ್ಸಕ್ ಆಗಂಗಿಲ್ರಿ. ನನ್ನ ಮಗಳ ಸಾವಿಗೆ ನ್ಯಾಯ ಸಿಗಂಗಿಲ್ರಿ ಸರ. ಯಾಕೆ ಹೇಳ್ರಿ, ಈ ಕೋರ್ಟು ಕಚೇರಿಗೆ ಗೆಲ್ಲೋದು ಭಾಳ ರೊಕ್ಕ ಇರ್ತದಲ್ರಿ. ಅಂತ ಮಂದಿ ಅಧಿಕಾರದಾಗಿರ್ತಾರಲ್ರಿ, ಅಂತವ್ರಿ. ನಮ್ಮಂತ ಬಡವ್ರಿಗೆ ಅಲ್ರಿ ಸರ ಇದೆಲ್ಲ. ಕೆಲಸದವ್ರು ಅಂದ್ರ ಕಾಲ್ ಕಸಕ್ಕಿಂತ ಕಡಿಯಾಗಿ ಬೀದಿ ನಾಯಿಗ ನೋಡ ಈ ಸಮಾಜದಾಗ ನಮ್ಮಂತವ್ರಿಗೆ ಒಂದ್ ಎಳ್ಳಷ್ಟು ಮರ್ಯಾದೆ ಕೊಡದೇ ಇರೋ ಈ ಸಮಾಜದಾಗ ಮರ್ಯಾದೆ ಸಿಕ್ತೈತೇನ್ರಿ ಸರ? ನ್ಯಾಯ ಸಿಕ್ತೈತೇನ್ರಿ ಸರ? ಹೇಳ್ರಿ ಸರ, ಸಿಕ್ತೈತೇನ್ರಿ? ವಾ, ನೀವು ಒಬ್ರು ತಾಯಿ ಅದಿರಿ. ನನ್ ನೋವೇನಂತ ನಿಮ್ಗೆ ಅರ್ಥ ಆಕೈತಲ್ಲ. ಅವ್ವ, ನೀವು ನಿಮ್ ಮಗಳನ್ನ ಕಳ್ಕೊಂಡಿನಿ ಅಂದ್ರಿ, ಹೌದಲ್ವ? ನಿಮಗ ನಮ್ ಹೊಟ್ಟೆ ಸಂಕಟ ಅರ್ಥ ಆಕೈತಲ್ವಾ? ನಾ ನನ್ ಮಗಳನ್ನ ಬಡ್ಕೊಂಡೆ, ಈ ದೊಡ್ಡ ಸಹವಾಸ ಬೇಡ ಅಂತ. ಈಕಿ ನನ್ನ ಮಾತ ಕೇಳಿಲ್ರಿ. ನೋಡ್ರಿ ನೋಡ್ರಿ ಹೆಂಗ್ ಮಲ್ಕೊಂಡಾಳಿಕಿ. ಮಿಸ್ಕಿ ಆಡಂಗಿಲ್ಲ, ಮಾತಾಡಂಗಿಲ್ಲ. ಅವ್ವ, ನನಗೆ ಒಂದ್ ತುತ್ತು ಕೊಡುವ ಅಂತ ಕೇಳಂಗಿಲ್ಲ. ನೋಡ್ರಿ, ಜೀವ ಇಲ್ಲದ ಗೊಬ್ಬೆ ಹಂಗ ಹೆಂಗ್ ಬಿದ್ದಾಳಿಕಿ. ಸಂಧ್ಯಾ, ಎದ್ದೇಳ್ಬೆ, ಎದ್ದೇಳವ್ವ, ಎದ್ದೇಳ್ಬೆ. ನಿನಗ್ ಮೈ ಮುಟ್ಟಿದ್ದನ ಹೊರಗಡೆ ಹೇಳಾರ್ದಂಗ ಸುಮ್ನಿದ್ ಬಿಟ್ಟಿದ್ರ ಇವತ್ತೆಲ್ಲರೂ ಒಂದ್ ಕಡೆ ಬಾಳ್ವೆ ಮಾಡ್ತಿದ್ದಲ್ಲ ನನ್ನ ಮಗಳ. ನನ್ನ ಕಣ್ಣು ಮುಂದೆ ಜೀವಂತವಾಗಿರ್ತಿದ್ದಲ್ಲ ಸಂಧ್ಯಾ. ಎಂತ ಕೆಲಸ ಮಾಡ್ಕೊಂಡೆ ಹುಡುಗಿ. ಸಂಧ್ಯಾ, ಎದ್ದೇಳ್ಬೆ. ನಾನಿಷ್ಟು ಬಡ್ಕೊಳಕತ್ತಿ ನಿನ್ ಕೇಳ್ಸ ಅಲ್ದೇನಯ್ಯವ್ವ. ಎದ್ದೇಳ. ನ್ಯಾಯ, ನೀತಿ ಮತ್ತೊಂದು ಅಂತ ಹೇಳಿ ನನ್ನ ಮಗಳ ತಲೆ ಕೆಡಿಸಿ ಕೋರ್ಟಿಗೆ ಕರ್ಕೊಂಡೋಗಿ ಈಗಿನ ಜೀವನ ತೆಗೆದ್ಬಿಟ್ಲಲ್ರಿ ನಿಮ್ ಮಗಳು. ಜೆಪಿ, ನಿಂತ್ಕೋ. ಏನು? ನೀ ನಿಜವಾಗ್ಲು ನನ್ನ ಮಗನ ಅದೇ ಜಯಪ್ರಕಾಶ್ ಪಾಟೀಲ ಅಂತ ನೋಡ್ತಾ ಇದ್ದೀನಿ. ನಿನ್ನ ಹೆತ್ತು ಹೊತ್ತು ಸಾಕಿದ್ದು ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಬಾಳ್ಲಿ ಅಂತ, ಓದ್ಸಿದ್ದು ನಿನ್ನ ಆಸೆ ಅಂತೆ ಲಾಯರ್ ಆಗ್ಲಿ ಅಂತ. ಇಷ್ಟು ದಿನ ನೀನ್ ಮಾಡ್ತಿರೋದನ್ನೆಲ್ಲ ನೋಡ್ಕೊಂಡು ಸುಮ್ನಿರೋದು ನೀನೆಷ್ಟೇ ಹಾದಿ ತಪ್ಪಿದ್ರು ಮೂಲ ಎಲ್ಲ ಅನ್ನೋ ನಂಬಿಕೆಯಿಂದ. ಆದ್ರೆ ಇವತ್ತು ನೀನೊಬ್ಬ ಕ್ರಿಮಿನಲ್ ಆಗಿ ನನ್ ಕಣ್ಮುಂದೆ ನಿಂತಿದ್ಯಾ ಕಣೋ. ಛೇ, ಒಂದು ಕೇಸ್ ಗೆಲ್ಲೋದಕ್ಕೆ ಇಷ್ಟು ಕೆಳಮಟ್ಟಿಗೆ ಇಳಿತೀಯ ಜೆಪಿ?
ಆದ್ರೆ ಇದು ಬೇರೆ ದಿಕ್ಕನ್ನೇ ತೋರಿಸ್ತಾ ಇದೆ. ಕೇಸ್ ಗೆಲ್ಲೋ ಹಠ ನಿಂಗೆ ಯಾಕೋ ಬಂತು? ಅತ್ತೆ, ನೀವು ಮಾತಾಡ್ಬೇಡ. ಮಾತಾಡೋ. ನಿನ್ನ ಪಾಲಿಗೆ ಇದೊಂದು ಕೇಸು, ಆದ್ರೆ ಆ ಹುಡುಗಿ ಪಾಲಿಗೆ ಇದೊಂದು ಜೀವನನೇ ಆಗಿತ್ತಲ್ಲೋ. ನೀವು ಗೆಲ್ಲೋದಕ್ಕೆ ಪಾಪದ ಹುಡುಗಿನ ಸಾಯಿಸ್ಬಿಟ್ರಲ್ರೋ.